ನಾನಿವತ್ತು ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದ ಸಮೀಪ ಇರುವಂತಹ ಕರ್ನಾಟಕದಲ್ಲಿ ಟಿಬೇಟಿಯನ್ನರು ಟಿಬೇಟ್ ದೇಶದಿಂದ ಬಂದು ಅತಿ ಹೆಚ್ಚಾಗಿ ನೆಲೆಸಿರುವಂತಹ ಕುಶಾಲನಗರ ಪಟ್ಟಣದ ಸಮೀಪ ಇರುವ ಬೈಲುಕುಪ್ಪದಲ್ಲಿರುವಂತಹ ಟಿಬೇಟ್ ಕ್ಯಾಂಪಿಗೆ ಇವತ್ತಿನ ನನ್ನ ಒಂದು ಪಯಣ. ನೆಕ್ಸ್ಟ್ ವಾಚ್. ಫ್ರೆಂಡ್ಸ್, ನೀವಿವಾಗ ನೋಡ್ತಾ ಇರ್ಬೋದು, ಇದು ಗೋಲ್ಡನ್ ಟೆಂಪಲ್ನ ಒಂದು ದೃಶ್ಯ. ಇದು ಗೋಲ್ಡನ್ ಟೆಂಪಲ್ನ ಪ್ರಮುಖ ಮುಖ್ಯ ದ್ವಾರ, ಅಂದರೆ ಮೇನ್ ಗೇಟ್. ಇದು ಸಂಪೂರ್ಣವಾಗಿ ಮುಚ್ಚಿದೆ. ಕಾರಣಾಂತರಗಳಿಂದ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಮುಚ್ಚಿದೆ. ಅದರಿಂದಾಗಿ ನಾವಿಲ್ಲಿ ಹೋಗೋಕ್ಕಾಗಲ್ಲ. ಬದಲಿ ದಾರಿಯಲ್ಲಿ ಇನ್ನೊಂದು ಗೇಟ್ನಲ್ಲಿ ನಾವು ಹೋಗಬೇಕಾಗುತ್ತೆ. ಇದು ಮತ್ತೊಂದು ಗೇಟು. ನೋಡ್ತಾ ಇರ್ಬೋದು, ಇದು ವಾಹನಗಳನ್ನು ನಿಲ್ಲಿಸುವಂಥ ಪಾರ್ಕಿಂಗ್ ಜಾಗ. ಇದೆಲ್ಲವೂ ಕೂಡ ಇದು ಮೇನು ಪದ್ಮಸಂಭವ ಬೌದ್ಧ ವಿಹಾರದ ಮನಮೋಹಕ ದೃಶ್ಯ. ಇದು ಈಗ ನೋಡ್ತಾ ಇರ್ಬೋದು. ತುಂಬ ಮನಮೋಹಕ ರೀತಿಯಲ್ಲಿ ಟಿಬೇಟಿಯನ್ನರು ತಮ್ಮ ಮೂಲ ಮಾದರಿಯಲ್ಲಿಯೇ ದೇವಾಲಯಗಳನ್ನು ನಿರ್ಮಿಸಿರುವುದನ್ನು ನಾವಿಲ್ಲಿ ನೋಡ್ಬೋದು. ನಾವಿಲ್ಲಿ ಭೇಟಿ ಕೊಟ್ಟಿದ್ದು ಪ್ರಮುಖವಾಗಿ ಸಂಡೇ, ಭಾನುವಾರ ಆಗಿರೋದರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದನ್ನು ನಾವಿಲ್ಲಿ ನೋಡ್ಬೋದು. ಇದೇ ಮುಖ್ಯವಾದಂತಹ ಪದ್ಮಸಂಭವ ಬೌದ್ಧ ವಿಹಾರದ ಒಂದು ಮನಮೋಹಕ ದೃಶ್ಯ. ಭಾನುವಾರ ಆಗಿರುವುದರಿಂದ ಪ್ರವಾಸಿಗರ ದಂಡೆಯಲ್ಲಿ ಹೆಚ್ಚಾಗಿ ಬಂದಿದೆ ಅಂತ ಹೇಳ್ಬೋದು. ಮೇಲೆ ಕಾಣ್ತಿರುವಂಥ ಸಿಂಬಲ್ಲು ಧಮ್ಮಚಕ್ರದ ಒಂದು ಸಿಂಬಲ್ ಆಗಿದೆ. ತುಂಬ ಅದ್ಭುತವಾದಂಥ ಒಂದು ದೃಶ್ಯ ನೀವು ನೋಡ್ತಾ ಇರ್ಬೋದು. ಇದೇ ಪದ್ಮಸಂಭವ ಬೌದ್ಧ ವಿಹಾರದ ಒಂದು ದೃಶ್ಯ. ಪದ್ಮಸಂಭವ ಬೌದ್ಧ ವಿಹಾರದ ಮುಖ್ಯ ದ್ವಾರ, ಮೇನ್ ಗೇಟ್. ಇದು ತುಂಬ ಸೊಗಸಾಗಿ ಪ್ರವೇಶದ ದ್ವಾರದ ಪ್ರಾರಂಭದಲ್ಲೇ ಚಿತ್ರಕಲೆಗಳು ನಮಗೆ ಕಾಣಸಿಗುತ್ತವೆ. ಫ್ರೆಂಡ್ಸ್, ನೀವಿವಾಗ ನೋಡ್ತಾ ಇರ್ಬೋದು, ಇದೇ ಪದ್ಮಸಂಭವ ಬೌದ್ಧ ವಿಹಾರದ ಪ್ರಮುಖ ಆಕರ್ಷಣೆ ಹಾಗೂ ಒಳಾಂಗಣದ ಒಂದು ದೃಶ್ಯ. ಇದು ಇಲ್ಲಿ ನೀವು ನೋಡ್ತಿರುವಂತಹ 3 ತ್ರಿಮೂರ್ತಿಗಳ ಮನಮೋಹಕ ಕಂಚು ಲೇಪಿತ ಚಿನ್ನ ಲೇಪಿತ ಮೂರ್ತಿಗಳನ್ನು ನೀವೀಗ ನೋಡ್ಬೋದು. ಅದರಲ್ಲಿ ಮಧ್ಯದಲ್ಲಿ ಕಾಣುತ್ತಿರುವಂತಹ ವಿಶ್ವದ ಏಷ್ಯಾದ ಬೆಳಕು ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಭಗವಾನ್ ಬುದ್ಧರ ಒಂದು ಮೂರ್ತಿ ಇದು. ಈ ಮಂದಿರದ ಮಧ್ಯದ ಮೂರ್ತಿಯು ಬೌದ್ಧ ಮತದ ಸಂಸ್ಥಾಪಕರಾದ ಭಗವಾನ್ ಬುದ್ಧ, ಅಂದರೆ ಭಗವಾನ್ ಬುದ್ಧರು ಶಾಕ್ಯ ಮುನಿಯವರನ್ನು ಪ್ರತಿನಿಧಿಸುತ್ತದೆ. ಇವರು ಸುಮಾರು 2547 ವರ್ಷಗಳ ಹಿಂದೆ ಇಂದಿನ
ಏನು ನೇಪಾಳದಲ್ಲಿರುವಂತಹ ಲುಂಬಿನಿಯ ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯವರ ಸುಪುತ್ರರಾಗಿ ಜನಿಸ್ತಾರೆ. ಈ ಅದೃಷ್ಟಶಾಲಿ ಕಲ್ಪದಲ್ಲಿ ಬರುವ ಸುಮಾರು 1002 ಬುದ್ಧರಲ್ಲಿ ಈ ಭಗವಾನ್ ಬುದ್ಧವರು ನಾಲ್ಕನೆಯವರೆಂದು ಅಭಿಪ್ರಾಯಪಡಲಾಗಿದೆ. ಬಹು ಇಂದಿನ ಕಾಲದಿಂದಲೂ ಸಹ ಎಲ್ಲರಿಗೂ ತೊಂದರೆ ಕೊಡುತ್ತಿರುವ ಜನನ ಮರಣಗಳೆಂಬ ಚಕ್ರದಿಂದ ಬಿಡಿಸಿ ಶಾಶ್ವತ ಪರಿಹಾರ ಹುಡುಕಲು ರಾಜಕುಮಾರ ಸಿದ್ಧಾರ್ಥ ಎಂದರೆ ಭಗವಾನ್ ಬುದ್ಧರು ತಮ್ಮ 29ನೇ ವಯಸ್ಸಿನಲ್ಲಿಯೇ ಅರಮನೆ ವೈಭೋಗ್ಯವನ್ನು ಸ್ವಇಚ್ಛೆಯಿಂದ ಬಿಟ್ಟು ಹೊರಟರು. ಬಹು ವರ್ಷಗಳ ತೀವ್ರ ಧ್ಯಾನಾಚರಣೆಯಿಂದ ಸಿದ್ಧಾರ್ಥನು ಬುದ್ಧ ಗಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದು ಬುದ್ಧನಾದನು ಎಂಬ ಕಥೆಯನ್ನು ನಾವೆಲ್ಲರೂ ಸಹ ಇತಿಹಾಸದ ಪುಟಗಳಲ್ಲಿ ನೋಡಿದ್ದೇವೆ ಮತ್ತು ತಿಳಿದು ಓದಿದ್ದೇವೆ. ಭಗವಾನ್ ಬುದ್ಧರು ಸುಮಾರು 40 ವರ್ಷಗಳಿಗೂ ಹೆಚ್ಚಾಗಿ ಮಾನವರನ್ನು ಈ ಪ್ರಪಂಚದ ದುಃಖದ ನೋವಿನಿಂದ ಮೇಲ್ತಂದು ಅವರವರ ಸಾಮರ್ಥ್ಯವನ್ನು ಪರಿಪೂರ್ಣವಾಗಿ ಪ್ರಕಟ ಮಾಡುವಂತೆ ಮಾಡಿ ಅವರು ಪರಮಶ್ರೇಷ್ಠ ಜ್ಞಾನವನ್ನು ಪಡೆಯಲು ಮತ್ತು ಪೂರ್ಣ ಸಾಮರ್ಥ್ಯದತ್ತ ಸಾಗಲು ಅನುಕೂಲವಾಗುವಂತೆ 3 ಧರ್ಮಚಕ್ರಗಳನ್ನು ತಿರುಗಿಸಿದರು. ಹಾಗೆಯೇ ಈ ಪದ್ಮಸಂಭವ ಬೌದ್ಧ ವಿಹಾರದ ಇನ್ನೊಂದು ಮತ್ತು ಸಣ್ಣ ಮೂರ್ತಿಗಳು ಈ ಮೂರ್ತಿಗಳ ಒಳಗಡೆ ಇವೆ. ಇವು ಭಗವಾನ್ ಬುದ್ಧರ ದೇಹ, ನುಡಿ ಮತ್ತು ಮನಸ್ಸಿನ ಸಂಕೇತಗಳಾಗಿವೆ. ಈ ಮೂರ್ತಿಗಳನ್ನು ದರ್ಶನ ಮಾಡುವುದರಿಂದ, ಪೂಜಿಸುವುದರಿಂದ, ಧ್ಯಾನಿಸುವುದರಿಂದ ನೀವೀಗ ನೋಡ್ತಿರುವಂಥ ಒಂದು ದೃಶ್ಯ ಟಿಬೇಟ್ ದೇಶದ ಟಿಬೇಟ್ ದೇಶದ ಒಂದು ಸ್ತಬ್ಧ ಚಿತ್ರವನ್ನು ಆ ದೇಶ ಮೊದಲು ಯಾವ ರೀತಿ ಒಂದು ರೂಪುರೇಷೆಯನ್ನು ಪಡೆದುಕೊಂಡಿತ್ತು, ಪ್ರಕೃತಿಯ ಮಡಿಲಲ್ಲಿ ಯಾವ ರೀತಿ ಬೆಳೆದಿತ್ತು, ಮಾದರಿಯಾಗಿತ್ತು ಎಂಬುದರ ಒಂದು ಸ್ತಬ್ಧ ಚಿತ್ರವನ್ನು ಟಿಬೇಟಿಯನ್ನರು ಇಲ್ಲಿ ಸ್ತಬ್ಧ ಚಿತ್ರವನ್ನು ಎಲ್ಲರ ಕಂಗೊಳಿಸುವಂತೆ ಮಾಡಿದ್ದಾರೆ. ನೀವೀಗ ಗಮನಿಸ್ತಾ ಇರ್ಬೋದು, ಇದು ಟಿಬೇಟ್ ದೇಶದ ಸ್ತಬ್ಧ ಚಿತ್ರ. ಅಲ್ಲಲ್ಲಿ ಸಾಲುಗಟ್ಟಿದ ಮನೆಗಳು. ಇದೇ ರೀತಿ ಇಲ್ಲಿಯೂ ಸಹ ಇದೇ ಮಾದರಿಯಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾರೆ. ಇದನ್ನು ಕೂಡ ಮುಂದೆ ನೋಡೋಣ. ಈ ಭವ್ಯವಾದ ಮನಮೋಹಕ ಈ ತ್ರಿಮೂರ್ತಿಗಳನ್ನು ದರ್ಶನ ಮಾಡುವುದರಿಂದ, ಪೂಜಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ನಂಬಿಕೆ, ಶಾಂತಿ, ವಿವೇಕ, ಪ್ರೀತಿ, ದಯೆ ಮತ್ತು ಅನುಕಂಪಗಳು ಉತ್ಪತ್ತಿಯಾಗಿ ನಮ್ಮ ಭಾವನೆಗಳನ್ನು ಮತ್ತು ಅಹಿತಕರ ಯೋಚನೆಗಳನ್ನು ಶುದ್ಧೀಕರಣ ಮಾಡುತ್ತದೆ ಎಂಬುದು ಇಲ್ಲಿನ ಒಂದು ಜನರ ಐತಿಹಾಸಿಕ ನಂಬಿಕೆ. ನಮೋ ಬುದ್ಧಾಯ್. ಏಷ್ಯಾದ ಮೊದಲ ಬೆಳಕು ಬುದ್ಧ.